ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಮತ್ತೆ ಪಾದಯಾತ್ರೆ ಮುಂದುವರಿಸಿದ ಗುರುನಾಥ್ ವಡ್ಡೆ. ಔರಾದ್ ಪಟ್ಟಣಕ್ಕೆ ಕುಡಿಯುವ ನೀರು ಒದಗಿಸುವ ತನಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇಂದು ಬೆಳಗಿನ ಜಾವ ಅಮರೇಶ್ವರ ಮಂದಿರದಿಂದ ಹೊರಟ ಪಾದಯಾತ್ರೆ ಇದಾಗಿದೆ. ಸಂತಪುರ ಗ್ರಾಮಕ್ಕೆ ತಲುಪಿದ್ದಾರೆ. ಪಾದಯಾತ್ರೆ ಮೂಲಕ ಕೊಟ್ಟ ಮಾತನ್ನ ಉಳಿಸಿಕೊಳ್ಳದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಪತ್ರ ಕೊಟ್ಟು ಮಾತು ಮರೆತ ಅಧಿಕಾರಿಗಳಾಗಿದ್ದಾರೆ. ಇನ್ನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಮಂಗಳವಾರವೂ ಕೂಡ ನೀರು ಬಾರದ ಹಿನ್ನೆಲೆ ಮತ್ತೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ನಮಸ್ಕಾರ, ನಾನು ಗುರುನಾಥ್ ವಡ್ಡೆ. ಇವತ್ತು ದಿನಾಂಕ 15 ಜುಲೈ 2026, ದಿನಾಂಕ 13 ಜುಲೈ 2026ರಿಂದ ಭವಾನಿ ಬಿದಲ್ಗಾಂವ್ ಜನಸೇವಾ ಆಶ್ರಮದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ನಿರ್ಧರಿಸಿ ಪ್ರಾರಂಭಿಸಲಾಗಿತ್ತು. ಔರಾದ್ ಪಟ್ಟಣದಲ್ಲಿ ಸುಮಾರು ಇವತ್ತಿಗೂ 12 ದಿವಸ ಆಯಿತು. ಔರಾದಿನ ಪಟ್ಟಣದ ಜನರಿಗೆ ಪಟ್ಟಣ ಪಂಚಾಯತಿ ನೀರು ಸರಬರಾಜು ಆಗುತ್ತಿಲ್ಲ. ಪಟ್ಟಣ ಪಂಚಾಯತಿಯಿಂದ ಔರಾದ್ ಜನರಿಗೆ ನೀರು ಸರಬರಾಜು ಮಾಡಲು ಆಗ್ರಹಿಸಿ ಭವಾನಿ ಬಿದಲ್ಗಾಂವ್ ಜನಸೇವಾ ಆಶ್ರಮದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಪಾದಯಾತ್ರೆಯನ್ನು 13ರಂದು ಸಾಯಂಕಾಲ 7:00ವರೆಗೆ ಅಮರೇಶ್ವರ ಮಂದಿರ ತಲುಪಿದಾಗ ಔರಾದ್ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳು ಲಿಖಿತವಾದ ಒಂದು ಪಟ್ಟಣ ಪಂಚಾಯತಿಯ ಅಧಿಕೃತ ಸರ್ಕಾರಿ ಪತ್ರವನ್ನು ನಮಗೆ ಅಮರೇಶ್ವರ ಮಂದಿರದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನೀಡಿ ದಿನಾಂಕ 14 ಅಂದರೆ ನಿನ್ನೆ ಮಂಗಳವಾರ ರಾತ್ರಿ 10 ಗಂಟೆವರೆಗೆ ಔರಾದ್ ಪಟ್ಟಣದ ಎಲ್ಲ ಮನೆಗಳಿಗೆ ನೀರು ಸರಬರಾಜು ಮಾಡುವ ಬಗ್ಗೆ ಅಧಿಕೃತವಾಗಿ ಪತ್ರ ನೀಡಿರುತ್ತಾರೆ. ಅವರ ಪತ್ರವನ್ನು ಆಧರಿಸಿ ನಮ್ಮ ಪಾದಯಾತ್ರೆಯನ್ನು ತಾತ್ಕಾಲಿಕವಾಗಿ ನಾವು ಸ್ಥಗಿತಗೊಳಿಸಿದ್ದೇವೆ. ಆದರೆ ಅವರ ಆಶ್ವಾಸನೆಯನ್ನು ಪೂರ್ಣವಾಗಿಲ್ಲ. ನಿನ್ನೆ ಮಂಗಳವಾರ ರಾತ್ರಿ 10 ಗಂಟೆ ಆಯಿತು. ಇವತ್ತು 15 ತಾರೀಕು ಬುಧವಾರ, ಇವತ್ತಿಗೂ ಕೂಡ ನಲ್ಲಿ ಮುಖಾಂತರ ನೀರು ಬಂದಿಲ್ಲ. ಅದರಿಂದ ಮತ್ತೆ ನಾನು ಇವತ್ತು ಅಮರೇಶ್ವರ ಮಂದಿರಕ್ಕೆ ಬಂದು ಇವತ್ತು ಮುಂಜಾನೆ 5:30ಗೆ ಬಂದು 6 ಗಂಟೆಗೆ ಅಮರೇಶ್ವರ ಒಂದು ಆರತಿಯನ್ನು ಪಡೆದು ದರ್ಶನವನ್ನು ಪಡೆದು ಪೂಜೆ ಸಲ್ಲಿಸಿ ಮತ್ತೆ ಅಮರೇಶ್ವರ ಮಂದಿರದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ನಾನು ಹಮ್ಮಿಕೊಂಡಿದ್ದೇನೆ. ಇವತ್ತಿನ ದಿವಸ ಸಾಯಂಕಾಲ ಮೊದಲು ಹೇಳಿದಂತೆ ಧರಿ ಹನುಮಾನದಲ್ಲಿ ಇವತ್ತಿನ ವಾಸ್ತವ್ಯ ಧರಿ ಹನುಮಾನದಲ್ಲಿ ಇರಲಿದೆ. ಗುರುವಾರಂದು ಮುಂಜಾನೆ ಅಲ್ಲಿಂದ ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿ ಭೇಟಿ ಮಾಡಿ ನೀರು ಬಿಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿಯೇ ಅಲ್ಲಿ ನಮ್ಮ ವಾಸ್ತವ್ಯ ಇರಲಿದೆ. ಅಲ್ಲಿಂದ ಮುಂದೆ ಬೆಂಗಳೂರಿಗೆ ನಮ್ಮ ಪಯಣ ಮುಂದೆ ಹೋಗುವುದು. ಎಲ್ಲಿವರೆಗೆ ಔರಾದ್ ಪಟ್ಟಣದಲ್ಲಿ ನೀರು ಸರಬರಾಜು ಆಗುವುದಿಲ್ಲ ಅಲ್ಲಿವರೆಗೆ ಪಾದಯಾತ್ರೆ ನಿಲ್ಲುವುದಿಲ್ಲ ಎಂದು ನಾನು ಸ್ಪಷ್ಟಪಡಿಸುತ್ತೇನೆ. ಈ ಮೊದಲು 13ರಂದು ನನಗೆ ಅನೇಕ ಜನರು ಹೋರಾಟಗಾರರು ನನ್ನ ಜೊತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಅವು ಅನೇಕರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಬೆಂಬಲಿಸಿದ ಎಲ್ಲ ಹೋರಾಟಗಾರರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ನಿರಂತರವಾಗಿ ಬೆಂಗಳೂರುವರೆಗೆ ಎಲ್ಲಿವರೆಗೆ ಔರಾದ್ ನೀರು ಸರಬರಾಜು ಆಗುವುದಿಲ್ಲ ಅಲ್ಲಿವರೆಗೆ ಪಾದಯಾತ್ರೆ ನಿಲ್ಲುವುದಿಲ್ಲ ಎಂದು ಈ ಮುಖಾಂತರ ನಾನು ತಿಳಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ.